ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ತುಮಕೂರಿನ ಹನುಮಂತಪುರ ಬಯಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗ್ಗಿನಿಂದ ಭಕ್ತಾದಿಗಳು ವಿಶೇಷ ಪೂಜೆಗೆ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದರು. ಕಳೆದ 3 ವಾರಗಳಿಂದಲೂ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿತ್ತು. ಕೊನೆಯ ವಾರ ಪೂರ್ತಿಯಾಗಿ ಬೆಣ್ಣೆಯನ್ನು ಬಳಸಿ ಅಲಂಕಾರವನ್ನು ಮಾಡಲಾಗಿದೆ. ಆಂಜನೇಯ ಸ್ವಾಮಿ ತಲೆ ಮೇಲೆ ರಾಮನ ಚಿತ್ರವನ್ನು ಮೂಡಿಸಲಾಗಿದ್ದು, ರಾಮ ರಾವಣರ ಯುದ್ಧ ಸನ್ನಿವೇಶವನ್ನು ಗಮನದಲ್ಲಿಟ್ಟು ಅಲಂಕಾರ ಮಾಡಲಾಗಿದೆ. ಬೆಣ್ಣೆ ಅಲಂಕಾರ ಮಾಡಲು ಸುಮಾರು 8 ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ಳಲಾಗಿದೆ. ಸಂಜೆ ದೇವಾಲಯದ ಮುಂಭಾಗ 72 ಜನ ಕಲಾವಿದರೊಂದಿಗೆ ಒಂದು ವಿಶೇಷ ವಾದ್ಯಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಅರ್ಚಕರು ತಿಳಿಸಿದರು. ಈ ದಿನ ಕೊನೆಯ ಶ್ರಾವಣ ಮಾಸದ ಕೊನೆಯ ಶನಿವಾರ. ಈ ದಿನ ವಿಶೇಷವಾದ ಅಲಂಕಾರವನ್ನು ನಾವು ಪ್ರಸ್ತುತ ಮಾಡಿದ್ದೇವೆ. ಕಳೆದ 3 ವಾರಗಳು ಸಹ ಬೆಣ್ಣೆ ಅಲಂಕಾರ ಇತ್ತು. ಆನ್ ಡಿಮ್ಯಾಂಡ್ ಈ ವಾರವೂ ಸಹ ಪೂರ್ತಿ ಬೆಣ್ಣೆ ಅಲಂಕಾರವನ್ನು ಮಾಡಬೇಕು ಅಂತ ಕೋರಿಕೆಯಿಂದ ಈ ಬೆಣ್ಣೆ ಅಲಂಕಾರವನ್ನು ಮಾಡಿದ್ದೀವಿ. ಈಗ ಇದ್ರ ಮುಖ ನಿಮಗೆ ಆಂಜನೇಯರಿಂದ ಇದ್ರ ಮುಖ ಫುಲ್ಲು ಕಾಣ್ತಾ ಇದೆ ನೋಡಿ. ಮೇಲ್ಗಡೆ ರಾಮದೇವರಿದ್ದಾರೆ, ಕೆಳಗಡೆ ರಾಕ್ಷಸರಿದ್ದಾರೆ. ಇದು ರಾಮ ರಾವಣ ಯುದ್ಧದಲ್ಲಿ ಒಂದು ಆಡೋ ಸನ್ನಿವೇಶದಲ್ಲಿ ಈ ಮೂರ್ತಿನೇ ಮಾಡಿರೋದು. ಸೊ ಈ ಅಲಂಕಾರವನ್ನು ಸುಮಾರು 8 ಗಂಟೆಗಳ ತೆಗೆಯಿತು. ಸೊ ಪ್ಯೂರ್ ಬೆಣ್ಣೆ ಹಾಕಿಬಿಟ್ಟು ಬೆಣ್ಣೆ ಅಲಂಕಾರ ಮಾಡಿದ್ದೀವಿ. ವಿಶೇಷದ ಅಲಂಕಾರ. ಸೊ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಒಳ್ಳೆಯದಾಗಿ. ಸೊ ಬೆಳಗ್ಗೆಯಿಂದ ಸುಮಾರು ಒಂದು 3-4 ಸಾವಿರ ಜನದಿಂದ ಬಂದಿದ್ದಾರೆ. ತಿರ್ಗಾ ಮತ್ತೆ ಇದರ ಕಂಟಿನ್ಯೂ ಹಾಕ್ತಾರೆ. ಈ ಸಂಜೆವರೆಗೂ ಬರ್ತಾರೆ. ಸಂಜೆ 5 ಗಂಟೆಗೆ ವಿಶ್ವ ಪ್ರಖ್ಯಾತ ಸುಮಾರು 20 ದೇಶಗಳಲ್ಲಿ ವಾದ್ಯಗೋಷ್ಠಿಯನ್ನು ಮಾಡಿರೋದಕ್ಕಂತ ಬೀಟ್ ಗುರುಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಸುಮಾರು 72 ಜನ ಕಲಾವಿದರು ಬಂದು ಈ ದೇವಸ್ಥಾನದ ಮುಂದೆ ಇವತ್ತು ಪ್ರಸ್ತುತ ಮಾಡಿಸ್ತಾರೆ. ಸುಮಾರು 3 ಗಂಟೆಗಳ ಕಾಲ ಆ ವಾದ್ಯಗೋಷ್ಠಿ ಇರುತ್ತೆ. ಇನ್ನು ಬೆಳಗ್ಗಿನಿಂದ ಸುಮಾರು 3 ರಿಂದ 4 ಸಾವಿರ ಭಕ್ತಾದಿಗಳು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ್ದು, ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.